ಒಂದು ಸರ್ಕಾರ ಶಾಸಕರುಗಳಿಗೆ, ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಪ್ರೋಟೋಕಾಲ್ ಅನ್ನು ಕೊಡುವಂತ ಸರ್ಕಾರ, ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಸರ್ಕಾರ ಪ್ರೋಟೋಕಾಲ್ ಅನ್ನು ಕೊಡುತ್ತೆ ಅಂತಂದ್ರೆ ಈ ಸ್ಮಗ್ಲಿಂಗ್ ನಲ್ಲಿ ಪರೋಕ್ಷವಾಗಿ ಸರ್ಕಾರವೇ ಮುಂದೆ ನಿಂತು ಮಾಡ್ತಾ ಇದೆಯಾ ಅನ್ನುವಷ್ಟು ಮಟ್ಟಿಗೆ ಅನುಮಾನಗಳು ಇವತ್ತು ದಟ್ಟ ಆಗ್ತಾ ಇದೆ. ನಾನು ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲಿರುವಂತಹ ಚರ್ಚೆ ಇವತ್ತು ತಿಂಗಳಲ್ಲಿ 4-5 ಬಾರಿ ದುಬೈಗೆ ಹೋಗಿ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು ಅಂತೇಳಿ ಪ್ರಾಥಮಿಕ ವರದಿನಲ್ಲಿ ಗೊತ್ತಾಗಿದೆ. ಹಾಗಾದ್ರೆ ಈ ಹಿಂದೆ ಕಳ್ಳತನ ಮಾಡ್ಕೊಂಡು ಬಂದಂತ ಗೋಲ್ಡ್ ಅದು ಎಲ್ಲಿಗೆ ಹೋಗಿದೆ? ಅದು ಚಾಮರಾಜಪೇಟೆಗೆ ಹೋಗಿದ್ಯಾ? ಅದು ಸದಾಶಿವನಗರಕ್ಕೆ ಹೋಗಿದ್ಯಾ? ಅಥವಾ ವಿಧಾನಸೌಧದ ಮೊಗಸಾಲೆ ತನಕ ಅದು ಬಂದಿದ್ಯಾ? ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು 3 ದಿನದಿಂದ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಳ ಸಾಗಾಣಿಕೆ ಆಗಿದ್ರೂ ಕೂಡ ತನಗೇನು ಗೊತ್ತಿಲ್ಲ ಅಂತೇಳಿ ಸರ್ಕಾರ ನುಣುಚಿಕೊಳ್ಳಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರೋಟೋಕಾಲ್ನಲ್ಲೇ ಈ ಹಗರಣ ಅಥವಾ ಈ ಸ್ಮಗ್ಲಿಂಗ್ ಇವತ್ತು ನಡೆದಿರುವಂತದ್ದು. ಸರ್ಕಾರ ಅಥವಾ ಸಚಿವರು ಇದನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಇದರ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಬಹಿರಂಗ ಆಗಬೇಕು. ಕಳೆದ ಕೆಲವು ವರ್ಷಗಳ ಹಿಂದೆ ಕೇರಳದ ಮುಖ್ಯಮಂತ್ರಿಗಳು ಇದೇ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಎಷ್ಟು ದೊಡ್ಡ ಸುದ್ದಿ ಆಗಿತ್ತು, ಎಷ್ಟು ದೊಡ್ಡ ಹಗರಣ ಆಗಿತ್ತು ಅನ್ನುವಂಥದ್ದನ್ನು ದಕ್ಷಿಣ ರಾಜ್ಯದಲ್ಲಿ ನಾವು ಕೇಳಿದ್ವಿ. ಅದೇ ರೀತಿಯಾದಂತಹ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ನನಗನ್ಸುತ್ತೆ ಉಳಿದ ಎಲ್ಲ ಹಗರಣಗಳ ಜೊತೆನಲ್ಲಿ ಕರ್ನಾಟಕ ಸರ್ಕಾರ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲೂ ಕೂಡ ದೊಡ್ಡ ಪಾತ್ರ ನಡೆಸ್ತಾ ಇದೆ ಅಂತೇಳಿ ನಮಗೆ ಅನುಮಾನ ಹುಟ್ಟುವಷ್ಟರ ಮಟ್ಟಿಗೆ ಇವತ್ತು ಈ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನೋಡಿ, ಒಂದು ಕೇಂದ್ರ ಸರ್ಕಾರದ ಮಾಹಿತಿಯ ಕಾರಣಕ್ಕೆ ಇಷ್ಟೆಲ್ಲ ಪ್ರಕರಣಗಳು ಹೊರಬರಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕೇಂದ್ರ ಸರ್ಕಾರ ಅಥವಾ ಡಿಆರ್ಐ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಚುರುಕಾಗಿ ಸಕ್ರಿಯ ಆಗಿದ್ರಿಂದ ಈ ಪ್ರಕರಣ ಇವತ್ತು ಬೆಳಕಿಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇದಕ್ಕಿಂತ ಮುಂಚೆ ಆಗಿರುವಂತಹ ಸ್ಮಗ್ಲಿಂಗ್ ಎಲ್ಲಿಗೆ ಹೋಗಿದೆ? ಹಾಗಾದ್ರೆ ಇದು ಗೊತ್ತಾಗಬೇಕಾಗಿರೋದು. ಕೇಂದ್ರ ಸರ್ಕಾರ ತನ್ನ ಪಾತ್ರವನ್ನ ತನಿಖೆಯನ್ನ ಮಾಡಬೇಕು. ಹಾಗಂತೇಳಿ ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ ಅಂತೇಳಿ ರಾಜ್ಯದಲ್ಲಿ ಕಳ್ಳ ಸಾಗಾಣಿಕೆ ಆಗಿರೋದನ್ನೆಲ್ಲರೂ ಕೂಡ ಮರೆತು ಬಿಡ್ತೀರಾ? ಹಾಗಾದ್ರೆ ಈ ಸಾಗಾಣಿಕೆಯಲ್ಲಿ ರಾಜ್ಯ ಸರ್ಕಾರದ ಏನೂ ಕೈವಾಡ ಇಲ್ವಾ? ಯಾವ ಸಚಿವರು ಇದರ ಹಿಂದೆ ಬೆಂಗಾವಲಾಗಿ ನಿಂತಿದ್ದಾರೆ? ಆಕೆಯನ್ನು ಅರೆಸ್ಟ್ ಮಾಡಿದ ಕೂಡಲೇ ಆಕೆ ಯಾರಿಗೋ ಫೋನ್ ಮಾಡಿದ್ರು ಅಂತೇಳಿ ಪತ್ರಿಕೆಗಳು ಬಂದಿತ್ತು. ಯಾರಿಗೆ ಫೋನ್ ಮಾಡಿದ್ರು? ಇದೆಲ್ಲದೂ ಕೂಡ ಇವತ್ತು ಚರ್ಚೆ ಆಗಬೇಕಾಗಿರುವಂತದ್ದು. ಸರ್ಕಾರ ಸ್ವಚ್ಛವಾಗಿದ್ರೆ, ಮಂತ್ರಿಮಂಡಲ ಬಹಳ ಸ್ವಚ್ಛವಾಗಿದ್ರೆ ಈ ಪ್ರಕರಣದ ಪ್ರಾಥಮಿಕವಾದಂತಹ ವರದಿಯನ್ನ ಸದನದಲ್ಲಿ ಇವತ್ತು ಸರ್ಕಾರ ಹೇಳಬೇಕಾಗಿತ್ತು. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂತದ್ದೇ ಹಲವು ರೀತಿಯಾದಂತಹ ಅನುಮಾನಗಳಿಗೆ ಪುಷ್ಟಿಯನ್ನು ಕೊಟ್ಟಿದೆ.